ಹಾಯ್ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು OSI ಮಾಡಲ್ ಬಗ್ಗೆ ಸಿಂಪಲ್ ಆಗಿ ಇಂಟ್ರಡಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ವೆರಿ ಫಸ್ಟ್ ಲೇಯರ್ ಮತ್ತು ಒಂದು ಲೋಯೆಸ್ಟ್ ಲೇಯರ್ ಫಿಸಿಕಲ್ ಲೇಯರ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಟೇಕ್ ಅ ಎಕ್ಸಾಂಪಲ್. ನೀವು ಮತ್ತು ನಿಮ್ಮ ಫ್ರೆಂಡ್ ವಾಟ್ಸಪ್ ಕಾಲಲ್ಲಿ ಮಾತಾಡ್ತಿದ್ದೀರಾ ಆ್ಯಂಡ್ ಇಟ್ಸ್ ಆನ್ಲೈನ್ ಅಪ್ಲಿಕೇಶನ್, ಇಂಟರ್ನೆಟ್ ಯೂಸ್ ಮಾಡುತ್ತೆ. ಇಲ್ಲಿ ಅಪ್ಲಿಕೇಶನ್ ಲೇಯರ್, ನೀವು ಏನು ಆ್ಯಪ್ ಯೂಸ್ ಮಾಡ್ತಿದ್ದೀರಾ? ವಾಟ್ಸಪ್. ಓಕೆ, ಸೊ ನೀವೇನು ಮಾತಾಡ್ತೀರಾ ಈ ಒಂದು ಡೇಟಾನ ಈ ಲೇಯರ್ ರಿಸೀವ್ ಮಾಡಿಕೊಂಡು ನೆಕ್ಸ್ಟ್ ಪ್ರೆಸೆಂಟೇಷನ್ ಲೇಯರಿಗೆ ಕಳಿಸುತ್ತೆ. ಸೊ ಪ್ರೆಸೆಂಟೇಷನ್ ಲೇಯರ್ ನಿಮ್ಮ ಒಂದು ಡೇಟಾನ ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಮಾಡುತ್ತೆ. ನೀವು ನೋಡಿರ್ತೀರ ವಾಟ್ಸಪ್ಪಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ. ಸೊ ಆ ಒಂದು ಎನ್ಕ್ರಿಪ್ಷನ್ ಇದೇ ಲೇಯರಲ್ಲಿ ಆಗೋದು. ಆ್ಯಂಡ್ ನೆಕ್ಸ್ಟ್ ಇದು ಸೆಷನ್ ಲೇಯರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಸೆಷನ್ ಲೇಯರ್ ಅನ್ನೋದು ಇದೊಂದು ಸೆಷನ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಲೈಕ್ ಕನೆಕ್ಟ್ ಆಗೋದು ಅದೆಲ್ಲದನ್ನು ಕೂಡ. ಈ 3 ಲೇಯರಲ್ಲಿ ನಾವು ಇದನ್ನು ಡೇಟಾ ಅಂತ ಕರಿತೀವಿ. ಆ್ಯಂಡ್ ಈ ಡೇಟಾನ ನಾವು ಟ್ರಾನ್ಸ್ಪೋರ್ಟೇಷನ್ ಲೇಯರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಟ್ರಾನ್ಸ್ಪೋರ್ಟೇಷನ್ ಲೇಯರಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ವಾಯ್ಸ್ ಮೆಸೇಜ್ನ ಚಿಕ್ಕದಾಗಿ ಡಿವೈಡ್ ಮಾಡಿ ಆ್ಯಂಡ್ ಈಚ್ ಮೆಸೇಜಿಗೂ ಒಂದು TCP ಅಥವಾ ಒಂದು UDP ಹೆಡರ್ನ ಆ್ಯಡ್ ಮಾಡುತ್ತೆ ಟ್ರಾನ್ಸ್ಪೋರ್ಟೇಷನ್ ಲೇಯರ್. ಸೊ ಡಿಪೆಂಡಿಂಗ್ ಆನ್ ಅಪ್ಲಿಕೇಶನ್ ಇದು ಒಂದು TCP ಅಥವಾ ಒಂದು UDP ಪ್ರೋಟೋಕಾಲ್ನ ಯೂಸ್ ಮಾಡುತ್ತೆ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಇದು ಲೈಕ್ ಡೇಟಾ ನೆಕ್ಸ್ಟ್ ಸೆಗ್ಮೆಂಟ್ಸ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಲೇಯರಲ್ಲಿ. ಈ ಸೆಗ್ಮೆಂಟ್ಸ್ನ ನಾವು ನೆಟ್ವರ್ಕ್ ಲೇಯರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಟ್ವರ್ಕ್ ಲೇಯರಲ್ಲಿ ನಮ್ಮ ಒಂದು ಡಿವೈಸ್ನ ಐಡೆಂಟಿಫೈ ಮಾಡೋದಕ್ಕೆ ಒಂದು ನೆಟ್ವರ್ಕ್ ಅಡ್ರೆಸ್, ಒಂದು IP ಅಡ್ರೆಸ್ನ ಆ್ಯಡ್ ಮಾಡಿ ಒಂದು IP ಹೆಡರ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದಾದಮೇಲೆ ಇದು ಪ್ಯಾಕೆಟ್ ಆಗುತ್ತೆ. ಸೊ ಈ ಪ್ಯಾಕೆಟ್ನ ನಾವು ಡೇಟಾ ಲಿಂಕ್ ಲೇಯರಿಗೆ ಕಳಿಸ್ತೀವಿ. ಡೇಟಾ ಲಿಂಕ್ ಲೇಯರ್ ಇದು ಒಂದು MAC ಅಡ್ರೆಸ್ನ ಆ್ಯಡ್ ಮಾಡುತ್ತೆ. ಸೊ ಇದೊಂದು ಹೆಡರ್ ಮತ್ತು ಟ್ರೇಲರ್ನ ಆ್ಯಡ್ ಮಾಡಿದಾಗ ಇದು ಫ್ರೇಮ್ಸ್ ಆಗುತ್ತೆ. ಫ್ರೇಮ್ಸ್ನ ನಾವು ಫಿಸಿಕಲ್ ಲೇಯರಿಗೆ ಕಳಿಸ್ತೀವಿ. ಸೊ ಫಿಸಿಕಲ್ ಲೇಯರಲ್ಲಿ ಈ ಫ್ರೇಮ್ಸ್ ಎಲ್ಲ ಬಿಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಲೈಕ್ 0s and 1s. ಆ್ಯಂಡ್ ಬಿಟ್ಸ್ ಫೈನಲಿ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗಿ ರಿಸೀವರ್ ಸೈಡ್ ಹೋಗುತ್ತೆ. ಆ್ಯಂಡ್ ರಿಸೀವರ್ ಸೈಡಲ್ಲಿ ಹೆಂಗೆ ಡೇಟಾ ಟು ಬಿಟ್ಸ್ ಆಯಿತು, ಇಲ್ಲಿ ರಿಸೀವರ್ ಸೈಡಲ್ಲಿ ವೈಸ್ ವರ್ಸ ಬಿಟ್ಸಿಂದ ಡೇಟಾ ಕನ್ವರ್ಟ್ ಆಗಿ ರಿಸೀವರ್ ಫೋನಿಗೆ ತಲುಪುತ್ತೆ. ಸೊ ಇಲ್ಲಿ ಮೇನ್ ಫಿಸಿಕಲ್ ಲೇಯರ್ದು ಜಾಬ್ ಏನು ಅಂತಂದರೆ, ನಮ್ಮ ಒಂದು ಎಂಟೈರ್ ಡೇಟಾನ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದಕ್ಕೆ ಡೇಟಾ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಜಸ್ಟ್ 0s and 1s. ಓಕೆ, ಆ್ಯಂಡ್ ನನ್ನ ಡೇಟಾನ ಸಿಗ್ನಲ್ಸ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ಲೈಕ್ ಈಸಿಯಾಗಿ ಹೇಳಬೇಕು ಅಂತಂದರೆ, ಡೇಟಾ ಇದೊಂದು ಮೆಸೇಜ್, OSI ಮಾಡಲ್ ಅನ್ನೋದೊಂದು ಪೋಸ್ಟ್ ಆಫೀಸ್, ಆ್ಯಂಡ್ ಫಿಸಿಕಲ್ ಲೇಯರ್ ಅನ್ನೋದೊಂದು ರೋಡ್. ಓಕೆ, ಇಟ್ಸ್ ಜಸ್ಟ್ ಲೈಕ್ ಟ್ರಾನ್ಸ್ಫರ್ಸ್ ಡೇಟಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಓಕೆ, ಆ್ಯಂಡ್ ಇದೇ ಸೊ ಈ ಫಿಸಿಕಲ್ ಲೇಯರಲ್ಲಿ ತುಂಬ ಫಿಸಿಕಲ್ ಮೀಡಿಯಾ ಇರುತ್ತೆ, ಲೈಕ್ ವೈರ್ಡ್ ಮೀಡಿಯಾ, ವೈರ್ಲೆಸ್ ಆಕ್ಸೆಸ್ ಮೀಡಿಯಾ, ಅದೆಲ್ಲದನ್ನು ಕೂಡ, ಅಂದರೆ ಎಲ್ಲ ಟೈಪ್ಸ್ ಆಫ್ ಕೇಬಲ್ಸ್ ಇರುತ್ತೆ, ಕಾಪರ್ ಕೇಬಲ್, ಕೋಆಕ್ಸಿಲ್ ಕೇಬಲ್, ಆ ಥರದ್ದೆಲ್ಲದನ್ನು ಕೂಡ. ಆ್ಯಂಡ್ ಡಿಪೆಂಡಿಂಗ್ ಆನ್ ಕೇಬಲ್ ಯಾವ್ಯಾವ ಥರ ಸಿಗ್ನಲ್ಸ್ ಕನ್ವರ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.